ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕುಂಭಮೇಳದ ಆರ್ಥಿಕ ಲಾಭಗಳು, ಬಾಬಾ ಪ್ರಕಾರಗಳು ಮತ್ತು ಅವರ ವೈಶಿಷ್ಟ್ಯತೆ, ಕುಂಭಮೇಳದ ವಿವಿಧ ಪ್ರಕಾರಗಳು, ಪವಿತ್ರ ಸ್ನಾನಗಳು ಮತ್ತು ಕುಂಭಮೇಳದ ಕೆಲವು ಅಜ್ಞಾತ ಮತ್ತು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿಯಲು ಹೋಗುತ್ತಿದ್ದೇವೆ. ಕುಂಭಮೇಳದ ಇತಿಹಾಸ. ಕುಂಭಮೇಳವು ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾರಂಭಗಳಲ್ಲಿ ಒಂದಾಗಿದೆ. ಇದರ ಮೂಲವು ಹಿಂದೂ ಪುರಾಣಗಳಲ್ಲಿ, ವಿಶೇಷವಾಗಿ ಸಮುದ್ರ ಮಂಥನದ ಕಥೆಯಲ್ಲಿ ಇದೆ. ದೇವತೆಗಳು ಮತ್ತು ದಾನವಗಳು ಅಮೃತತ್ವದ ನೆಕ್ಟರ್ ಪಡೆಯಲು ಸಮುದ್ರವನ್ನು ಮಂಥನ ಮಾಡಿದರು. ಈ ಮಂಥನದ ಸಮಯದಲ್ಲಿ ಅಮೃತದ ಹನಿಗಳು 4 ಸ್ಥಳಗಳಲ್ಲಿ ಬಿದ್ದವು: ಪ್ರಯಾಗರಾಜ್, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿ. ಈ ಸ್ಥಳಗಳು ಕುಂಭಮೇಳದ ಸ್ಥಳಗಳಾಗಿ ಪ್ರಸಿದ್ಧಿ ಪಡೆದವು. ಕುಂಭಮೇಳದ ಪ್ರಕಾರಗಳು. ಕುಂಭಮೇಳ ಪ್ರತಿ 12 ವರ್ಷಕ್ಕೊಮ್ಮೆ ಈ 4 ಸ್ಥಳಗಳಲ್ಲಿ ಪ್ರಯಾಗರಾಜ್, ಹರಿದ್ವಾರ, ನಾಸಿಕ್, ಉಜ್ಜಯಿನಿ ನಡೆಯುತ್ತದೆ. ಮುಂದಿನ ಕುಂಭಮೇಳ 2033ರಲ್ಲಿ ಹರಿದ್ವಾರದಲ್ಲಿ ನಡೆಯಲಿದೆ. ಅರ್ಧ ಕುಂಭಮೇಳ ಪ್ರತಿ 6 ವರ್ಷಕ್ಕೊಮ್ಮೆ ಪ್ರಯಾಗರಾಜ್ ಮತ್ತು ಹರಿದ್ವಾರದಲ್ಲಿ ಪರ್ಯಾಯವಾಗಿ ನಡೆಯುತ್ತದೆ. ಮುಂದಿನ ಅರ್ಧ ಕುಂಭಮೇಳ 2028ರಲ್ಲಿ ಹರಿದ್ವಾರದಲ್ಲಿ ನಡೆಯಲಿದೆ. ಪೂರ್ಣ ಕುಂಭಮೇಳ ಇದು ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳಕ್ಕೆ ಮತ್ತೊಂದು ಹೆಸರು. ಮಹಾಕುಂಭಮೇಳ ಇದು ಅತ್ಯಂತ ಮಹತ್ವದದು, ಪ್ರತಿ 144 ವರ್ಷಕ್ಕೊಮ್ಮೆ ಪ್ರಯಾಗರಾಜ್ನಲ್ಲಿ ನಡೆಯುತ್ತದೆ. 2025ರಲ್ಲಿ ಮಹಾಕುಂಭಮೇಳ ನಡೆಯುತ್ತಿದೆ. ಪವಿತ್ರ ಸ್ನಾನದ ಮಹತ್ವ. ಕುಂಭಮೇಳದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದಕ್ಕೆ ಆಧ್ಯಾತ್ಮಿಕ ಮಹತ್ವವಿದೆ. ಆಧ್ಯಾತ್ಮಿಕ ಶುದ್ಧೀಕರಣ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಭಕ್ತರು ತಮ್ಮ ಪಾಪಗಳು ಮತ್ತು ಕೆಟ್ಟ ಕರ್ಮಗಳನ್ನು ಶುದ್ಧೀಕರಿಸಿಕೊಳ್ಳುತ್ತಾರೆ ಎಂದು ನಂಬಲಾಗಿದೆ. ಮೋಕ್ಷದ ಪ್ರಾಪ್ತಿ. ಪವಿತ್ರ ಸ್ನಾನವು ಮೋಕ್ಷವನ್ನು, ಜನನ ಮರಣದ ಚಕ್ರದಿಂದ ಮುಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಪ್ರತೀಕಾತ್ಮಕ ಕ್ರಿಯೆ. ಇದು ಶರಣಾಗತಿ, ವಿನಯ ಮತ್ತು ಶುದ್ಧೀಕರಣವನ್ನು ಪ್ರತಿನಿಧಿಸುತ್ತದೆ, ಜಗತ್ತಿನ ಬಂಧನಗಳನ್ನು ಮತ್ತು ಪಾಪಗಳನ್ನು ತೊಳೆದುಹಾಕುತ್ತದೆ. ಜ್ಯೋತಿಷ್ಯ ಮಹತ್ವ. ಕುಂಭಮೇಳದ ಸಮಯವು ನಿರ್ದಿಷ್ಟ ಗ್ರಹಸ್ಥಿತಿಗಳೊಂದಿಗೆ ಹೊಂದಿಕೊಳ್ಳುತ್ತದೆ. ಇದು ಪವಿತ್ರ ಸ್ನಾನದ ಆಧ್ಯಾತ್ಮಿಕ ಲಾಭಗಳನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಆಸಕ್ತಿದಾಯಕ ಸಂಗತಿಗಳು. ಕುಂಭಮೇಳವು ಯುನೆಸ್ಕೋದ ಮಾನವತೆಯ ಅಮೂಲ್ಯ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ. ಈ ಮಹಾಸಮಾರಂಭವು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಇದು ವಿಶ್ವದ ಅತಿದೊಡ್ಡ ಶಾಂತಿಪೂರ್ಣ ಸಮಾರಂಭವಾಗಿದೆ. ಪ್ರಯಾಗರಾಜ್ನಲ್ಲಿ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮವು ಪವಿತ್ರ ಸ್ನಾನದ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಕುಂಭಮೇಳದಲ್ಲಿ ಭಾಗವಹಿಸುವ ಬಾಬಾಗಳಲ್ಲಿ ಪ್ರತಿಯೊಬ್ಬರೂ ತಮ್ಮದೇ ಆದ ವೈಶಿಷ್ಟ್ಯತೆ ಹೊಂದಿದ್ದಾರೆ. ಉದಾಹರಣೆಗೆ, ಅಂಬಾಸಿಡರ್ ಬಾಬಾ 1972ರ ಅಂಬಾಸಿಡರ್ ಕಾರಿನಲ್ಲಿ ಪ್ರಯಾಣಿಸುತ್ತಾರೆ. ಮೋಕ್ಷಪುರಿ ಬಾಬಾ ಅಮೆರಿಕಾದ ಸೇನೆಯ ಮಾಜಿ ಯೋಧ. ಪರಿಸರ ಬಾಬಾ 27 ಲಕ್ಷ ಗಿಡಗಳನ್ನು ನೆಟ್ಟಿದ್ದಾರೆ. ರಬ್ಡಿ ಬಾಬಾ ಭಕ್ತರಿಗೆ ಉಚಿತವಾಗಿ ರಬ್ಡಿ ವಿತರಿಸುತ್ತಾರೆ. ಚೋಟು ಬಾಬಾ ಅಸ್ಸಾಂನಿಂದ ಬಂದಿರುವ ಚೋಟು ಬಾಬಾ ಕೇವಲ 3 ಅಡಿ 8 ಇಂಚು ಎತ್ತರ ಹೊಂದಿದ್ದಾರೆ. ಅವರು 32 ವರ್ಷಗಳಿಂದ ಸ್ನಾನ ಮಾಡಿಲ್ಲ. ಕಬೂತರ್ ವಾಲೆ ಬಾಬಾ. ಈ ಬಾಬಾ ತಮ್ಮೊಂದಿಗೆ ಹಕ್ಕಿಗಳನ್ನು ತರುತ್ತಾರೆ ಮತ್ತು ಅವುಗಳನ್ನು ಪೋಷಿಸುತ್ತಾರೆ. ಚೈ ವಾಲೆ ಬಾಬಾ ದಿನೇಶ್ ಸ್ವರೂಪ್ ಬ್ರಹ್ಮಚಾರಿ. ಈ ಬಾಬಾ 40 ವರ್ಷಗಳಿಂದ ಉಚಿತವಾಗಿ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ಅವರು ದಿನಕ್ಕೆ ಕೇವಲ 10 ಕಪ್ ಚಹಾ ಕುಡಿಯುತ್ತಾರೆ ಮತ್ತು ಮಾತಾಡುವುದಿಲ್ಲ. ಐಐಟಿಎನ್ ಬಾಬಾ ಐಐಟಿ ಬಾಂಬೆನ ಮಾಜಿ ವಿದ್ಯಾರ್ಥಿ. ಇವರು ವೈಜ್ಞಾನಿಕ ವೃತ್ತಿಯನ್ನು ತೊರೆದು ಆಧ್ಯಾತ್ಮಿಕ ಮಾರ್ಗವನ್ನು ಅನುಸರಿಸಿದ್ದಾರೆ. ಹಾರ್ಲಿ ಡೇವಿಡ್ಸನ್ ಬಾಬಾ. ಈ ಬಾಬಾ ಹಾರ್ಲಿ ಡೇವಿಡ್ಸನ್ ಬೈಕ್ನಲ್ಲಿ ಪ್ರಯಾಣಿಸುತ್ತಾರೆ ಮತ್ತು ತಮ್ಮ ವಿಶಿಷ್ಟ ಶೈಲಿಯಿಂದ ಗಮನ ಸೆಳೆಯುತ್ತಾರೆ. ರುದ್ರಾಕ್ಷ ಬಾಬಾ. ಇವರು ತಮ್ಮ ದೇಹದ ಮೇಲೆ ಸಾವಿರಾರು ರುದ್ರಾಕ್ಷಗಳನ್ನು ಧರಿಸುತ್ತಾರೆ. ಈ ಬಾಬಾಗಳ ವೈವಿಧ್ಯತೆ ಮತ್ತು ಅವರ ವಿಶೇಷತೆಗಳು ಕುಂಭಮೇಳವನ್ನು ಇನ್ನಷ್ಟು ರಂಗಿನಮಯವಾಗಿಸುತ್ತವೆ. ಈಗ ನೀವು ಕುಂಭಮೇಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆಂದು ಆಶಿಸುತ್ತೇನೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.